ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಗಂಟೆನ ಹೊಡಿರಿ ಅಂತ ಹೇಳ್ತಾ ಇದೀಗ ಟಾಪಿಗೆ ಹೋಗೋಣ. ನಮ್ಮ ರಾಬಿನ್ ಉತ್ತಪ್ಪ ಅವರು ಯಾಕೋ ವಿರಾಟ್ ಕೊಹ್ಲಿ ಬೆನ್ನನ್ನು ಬಿಡುತ್ತಿಲ್ಲ ಅಂತ ಕಾಣಿಸುತ್ತಾ. ಯಾಕಪ್ಪ ಅಂದರೆ ಕಳೆದ ವಿಡಿಯೋದಲ್ಲಿ ನಾವು ನೋಡಿವಿ, ಯುವರಾಜ್ ಸಿಂಗ್ ಅವರ ವೃತ್ತಿ ಜೀವನ ಹಾಳು ಮಾಡಿದ್ದು ವಿರಾಟ್ ಕೊಹ್ಲಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ನಾವು ನೋಡಕ್ಕೆ ಹೊಂಟಿರೋದು ವಿರಾಟ್ ಕೊಹ್ಲಿ ಅವರು ಅಂಬತಿ ರಾಯುಡು ಜೀವನವನ್ನು ಹಾಳು ಮಾಡಿದ್ದು ಕೂಡ ವಿರಾಟ್ ಕೊಹ್ಲಿ ಅವರು ಅಂತ ಹೇಳಿದ್ದಾರೆ. ಅದನ್ನು ನೋಡೋಣ, ಏನೇನು ಹೇಳಿದ್ದಾರೆ ಏನೇನಿಲ್ಲ ಅಂತ ಹೇಳ್ಕೊಂಡು. ನಮ್ಗೆ ಈಗಾಗಲೇ ಗೊತ್ತಿರ್ಬೋದು, 2019 ವರ್ಲ್ಡ್ ಕಪ್ನ ಅಂಬತಿ ರಾಯುಡು ಅವರು ಆಡಿಲ್ಲ. ಯಾಕಪ್ಪ ಅಂದರೆ ಅದಕ್ಕೆ ಮೇನ್ ಕಾರಣ ಅಂದರೆ ವಿರಾಟ್ ಕೊಹ್ಲಿ ಅವರು ಅಂತ ರಾಬಿನ್ ಉತ್ತಪ್ಪ ಅವರು ಹೇಳಿದ್ದಾರೆ. 2019ರಲ್ಲಿ ಉತ್ತಮ ಫಾರ್ಮ್ನಲ್ಲಿದ್ದ ರಾಯುಡು ಅವರು ಬಹಳ ನಿರೀಕ್ಷೆ ಇತ್ತು, ಅವರು ವರ್ಲ್ಡ್ ಕಪ್ಪಿಗೆ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ಕೊಂಡು. ಅದೇ ರೀತಿಯಾಗಿ ಖುಷಿಯಾಗಿ ಇದ್ದರು. ಅವರೆಲ್ಲ ಫ್ರೆಂಡ್ಸಿಗೆ, ಸರ್ಕಲ್ಗೆ ಎಲ್ಲನೂ ಹೇಳಿಬಿಟ್ಟಿದ್ರು, ನಾನು ಸೆಲೆಕ್ಟ್ ಆಗ್ತೀನಿ, ಆಡ್ತೀನಿ ಅಂತ ಹೇಳ್ಕೊಂಡು. ಮುಂದೆ 2019 ವರ್ಲ್ಡ್ ಕಪ್ನಲ್ಲಿ ಅವರನ್ನು ಕೈ ಬಿಡಲಾಯಿತು, ಅವ್ರನ್ನ ಸೆಲೆಕ್ಷನ್ ಮಾಡಲೇ ಇಲ್ಲ. ಯಾಕಪ್ಪ ಅಂದ್ರೆ ಮೇನ್ ಕಾರಣ ಉತ್ತಪ್ಪ ಅವ್ರು ಏನು ಹೇಳಿದ್ದಾರೆ ಅಂದರೆ, ಯಾರು ವಿರಾಟ್ ಕೊಹ್ಲಿ ಅವರಿಗೆ ಆಗ ಬರೋಂಗಿಲ್ಲ ನೋಡು, ಅವರು ಏನು ಅದರ ಅರ್ಥ ಏನಪ್ಪ ಅಂದ್ರೆ ಅವ್ರ ಫಾರ್ಮ್ನಲ್ಲಿ ಇಲ್ಲ ಅಂತ ಅರ್ಥ. ಅವರು ಉತ್ತಮ ಫಾರ್ಮ್ನಲ್ಲಿ ಇದ್ದರೂ ಕೂಡ ಅವ್ರ ಫಾರ್ಮ್ನಲ್ಲಿ ಇಲ್ಲ ಅಂತಲೇ ಅರ್ಥ ಅಂತ, ಅವ್ರನ್ನ ಸೆಲೆಕ್ಷನ್ ಮಾಡೋ ಹಾಗಿಲ್ಲ ಅಂತ ರಾಬಿನ್ ಉತ್ತಪ್ಪ ಅವರು ಹೇಳಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳು ನಮಗೂ ಗೊತ್ತಿಲ್ಲ. ಅವರಿಗೆ ಟೀಮ್ ಇಂಡಿಯಾದಲ್ಲಿ ಸ್ಥಾನವನ್ನು ನೀಡುತ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಇನ್ನು ರಾಬಿನ್ ಉತ್ತಪ್ಪ ಅವರ ಬದಲಿಗೆ MSK ನೇತೃತ್ವದ BCCI ತಂಡ ಯಾರನ್ನ ಸೆಲೆಕ್ಟ್ ಮಾಡಿತಪ್ಪ ಅಂದರೆ ವಿಜಯ್ ಶಂಕರ್ ಅವರಿಗೆ ಮನೆ ಹಾಕಿತು. ಇವರಿಗೆ ರಾಯುಡು ಅವ್ರನ್ನ ಬಿಟ್ಟು ವಿಜಯ್ ಶಂಕರ್ ಅವರಿಗೆ ಮನೆ ಹಾಕಿತು. ಪ್ರವಾಸದ ಮಧ್ಯೆನೂ ಕೂಡ ಇಬ್ಬರು ಪ್ಲೇಯರ್ಗಳು ಬೇಕಾಗಿದ್ದರು, ಅದರಲ್ಲಿ ಕೂಡ ಇವ್ರನ್ನ ಪರಿಗಣಿಸಲೇ ಇಲ್ಲ. ಅಂಬತಿ ರಾಯುಡು ಅವ್ರನ್ನ ಒಂಥರ ನೆಗ್ಲೆಕ್ಟ್ ಮಾಡಿಬಿಟ್ರೆ ಅಂತಲೇ ಹೇಳಿದ್ದಾರೆ. ಇವಾಗ ಇದು ಒಂಥರ ರಾಯುಡು ಅವರಿಗೆ ನಿರಾಶೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದ್ರೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತೀವಿ, ನಿಮ್ಮನ್ನು ವರ್ಲ್ಡ್ ಕಪ್ಗೆ ಆಡಿಸ್ತೀವಿ ಅಂತ ಹೇಳ್ಕೊಂಡು ಹೇಳಿದ್ರಂತ BCCI ಇದವರು. ಅದೇ ರೀತಿಯಾಗಿ ಮನೆಗೆ ಕಿಟ್ಟನ್ನು ಕಳಿಸಿದ್ರಂತ, ಉಡುಗೊರೆಯಾಗಲಿ ಕಿಟ್ಟಾಗಲಿ ಕೊಟ್ಟು ಕಳಿಸಿದ್ರಂತ. ಅವ್ರ ಮನೆಯವರು ಸಂಭ್ರಮಿಸಿದ್ರು, ಇವರು ಕೂಡ ಸಂಭ್ರಮಿಸಿದ್ರು ಅಂತ. ಅದೇ ರೀತಿಯಾಗಿ ನೆಕ್ಸ್ಟ್ ಟೀಮ್ನಲ್ಲಿ ಇವರು ಇರಲೇ ಇಲ್ಲ ಅಂತ, ಟೀಮ್ ಹೆಸರಲ್ಲಿ ಇವ್ರದ್ದು ಬರಲೇ ಇಲ್ಲ ಅಂತ ಹೇಳ್ಕೊಂಡು ಅವಾಗ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಗೆ ಗೊತ್ತಿರ್ಬೋದು, ಅದಾದ ನಂತರ ಇವರು ಅಷ್ಟೊಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ಗಳಲ್ಲಿ ಏನೂ ಭಾಗವಹಿಸಲಿಲ್ಲ. ಇದಾಗಿತ್ತು ಉತ್ತಪ್ಪ ಅವರ ಟೀಕೆಗಳು. ಇದೀಗ ಮಾತಾಡತ್ತಾರೆ ಇವರು, 6 ವರ್ಷಗಳ ಆದ ನಂತರ ಇವರು ಮಾತಾಡತ್ತಾರೆ. ಇದು ಸತ್ಯನೋ ಸುಳ್ಳೋ, ಎಷ್ಟರ ಮಟ್ಟಿಗೆ ಸತ್ಯ, ಇದೀಗ ಮಾತಾಡ್ಬೋದು ಮಾತಾಡಬಾರ್ದು ನಮಗಂತೂ ಗೊತ್ತಿಲ್ಲ. ಈಗ ತಾನೇ ಇವರು ಮಾತಾಡಿದ್ದಾರೆ, ಯುವರಾಜ್ ಸಿಂಗ್ ಅವ್ರ ಬಗ್ಗೆನೂ ಮಾತಾಡಿದ್ದಾರೆ, ಅದೇ ರೀತಿ ಉತ್ತಪ್ಪ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಮುಂದೆ ನೋಡೋಣ ಏನಾಗುತ್ತೆ ಅಂತ, ಯಾರ ಬಗ್ಗೆ ಮಾತಾಡ್ತಾರೋ ಇಲ್ಲ ಅಂತ ಹೇಳ್ಕೊಂಡು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ, ನೋಡೋಣ ಏನಾಗುತ್ತೆ ಅಂತ ಹೇಳ್ಕೊಂಡು. ಮುಂದೆ ಸಿಗೋಣ ಸ್ನೇಹಿತರೆ, ಬಾಯ್.